ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಬಿ ಆರ್ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ತುಂಬ ಡೌಟ್ಸ್ಗಳು ಬರ್ತಾ ಇರುತ್ತೆ. ಈಗ ಸ್ಟೇಟ್ ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೌನ್ಸಿಲಿಂಗ್, ಪ್ರತಿಯೊಂದು ಕೌನ್ಸಿಲಿಂಗ್ ಮೇಲೆ ತುಂಬ ಡೌಟ್ಸ್ಗಳು ಬರ್ತಾ ಇರುತ್ತೆ. ಇವನ್ ನಮ್ಮದು ಕೌನ್ಸಿಲಿಂಗ್ ನಡೆಯೋ ಟೈಮಲ್ಲಿ, ಈ ಗ್ಯಾಪ್ ಟೈಮಲ್ಲಿ ನಮಗೂ ತುಂಬ ಡೌಟ್ಸ್ಗಳು ಬರ್ತಿತ್ತು. ಅದರಲ್ಲಿ ಮೇಯ್ನ್ ಡೌಟ್ ಬಂದು, ಈ ಸ್ವಲ್ಪ ಜನ ಹೇಳಿರ್ತಾರೆ ನಿಮಗೆ ಏನಂದರೆ, ಈ ಸ್ಟೇಟ್ ಕೌನ್ಸಿಲಿಂಗಿಂದ ಜಾಯ್ನ್ ಆಗೋದಕ್ಕಿಂತ ಆಲ್ ಇಂಡಿಯಾ ಕೌನ್ಸಿಲಿಂಗಿಂದ ಜಾಯ್ನ್ ಆದರೆ ಕರ್ನಾಟಕದಲ್ಲೇ ಇರುವಂಥ ಮೆಡಿಕಲ್ ಕಾಲೇಜಸ್ಗೆ ಈ ರೂರಲ್ ಸರ್ವಿಸ್ ಬಾಂಡ್ ಮಾಡೋ ಆಗಿಲ್ಲ ಅಂತ. ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಿಂದ ಹೋಗಿ ಜಾಯ್ನ್ ಆಗಿಬಿಟ್ರೆ ಒಂದು ಯಾವ್ದಾದ್ರು ಕರ್ನಾಟಕ ಸ್ಟೇಟ್, ಈಗ 15% ಏನು ಆಲ್ ಇಂಡಿಯಾ ಕೋಟಾದವ್ರಿಗೆ, ಅಂದರೆ ಆಲ್ ಇಂಡಿಯಾ ಅಂದರೆ ಜನರಲ್ ಆಗಿ ಎಲ್ಲರೂ ಬರ್ಬೋದು, ಈ ಇನ್ನು 85% ಸ್ಟೇಟ್ ಕೋಟಾಗೆ ಅಂತ ಇಟ್ಟಿರ್ತಾರಲ್ಲ, ಅದರಲ್ಲಿ ಈ 15% ಕಾಲೇಜ್ನ ತಗೋಬಿಟ್ರೆ ರೂರಲ್ ಸರ್ವಿಸ್ ಮಾಡೋ ಆಗಿಲ್ವಂತೆ ಕರ್ನಾಟಕದಲ್ಲಿ ಅಂತ ತುಂಬ ಕಡೆ ಕೇಳಿರ್ತೀರಾ. ಬಟ್ ಇದು ನಿಜನಾ ಇಲ್ವಾ? ನಿಜವಾಗ್ಲೂ ಇದು ತಪ್ಪು. ಯಾಕೆಂದರೆ ಇವಾಗ ನಾನು ಈ ರೀತಿ ತುಂಬ ತಪ್ಪುಗಳನ್ನ ಮಾಡಿ ಈಗ ಕಾಲೇಜ್ಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಅವರಲ್ಲಿ ಈಗ ಏನೇನು ನೆಗೆಟಿವಿಟೀಸ್ ಇದೆ, ಏನೇನು ಪ್ರಾಬ್ಲಮ್ ಆಗ್ತಿದೆ, ಈಗ ಸ್ಟೇಟ್ ಕೌನ್ಸಿಲಿಂಗಿಂದ ಜಾಯ್ನ್ ಆಗೋದಕ್ಕಿಂತ ಅವರು ಆಲ್ ಇಂಡಿಯಾ ಕೌನ್ಸಿಲಿಂಗಿಂದ ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ಏನೇನು ಡಿಸ್ಅಡ್ವಾಂಟೇಜಸ್ ಆಗಿದೆ ಅನ್ನೋದನ್ನ ಕಂಪ್ಯಾರಿಸನ್ ವೀಡಿಯೋನೇ ಈ ವಿಡಿಯೋ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸ್ಟೇಟ್ ಕೌನ್ಸಿಲಿಂಗ್ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ ಆಗೋರಿಗೆ ಏನೇನು ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ, ಏನೇನು ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ ಅಂತ. ಇವಾಗ ಮೇನ್ ಫಸ್ಟ್ ಬರೋದು ಈ ರೂರಲ್ ಸರ್ವಿಸ್ ಬಾಂಡ್ ಮೇಲೆ ತುಂಬ ಜನಕ್ಕೆ ಕರೆಕ್ಟಾಗಿ ಅರ್ಥ ಆಗಿರಲ್ಲ. ಇಲ್ಲಿ ಏನಂದ್ರೆ, ಸ್ಟೇಟ್ ಕೌನ್ಸಿಲಿಂಗ್ ಆಗಿರಲಿ, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಗಿರಲಿ, ಒಂದು ಯಾವುದಾದ್ರೂ ಕಾಲೇಜ್ ಕರ್ನಾಟಕದಲ್ಲಿ ಹೋಗಿ ಜಾಯ್ನ್ ಆದರೆ ಆ ಕಾಲೇಜಲ್ಲಿ ರೂರಲ್ ಸರ್ವಿಸ್ ಇದ್ದೇ ಇರುತ್ತೆ, ಬಾಂಡ್ ಮಾಡಲೇಬೇಕು. ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಿ ಬರೀ ಅಡ್ಮಿಷನ್ ಅಷ್ಟೇನೆ ನೀವು KEA ಮತ್ತು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅಂತ ಡಿಫ್ರೆಂಟ್ ಬಾಡೀಸ್ ಬರೋದು. ಬಟ್ ಆಫ್ಟರ್ ದಟ್ ಯು ಹ್ಯಾವ್ ಟು ಡೂ ರೂರಲ್ ಸರ್ವಿಸ್ ಇನ್ ಕರ್ನಾಟಕ ಫಾರ್ 1 year. ಓಕೆ, ಅದರ್ವೈಸ್ ಯು ಹ್ಯಾವ್ ಟು ಪೇ ಸಮ್ ಅರೌಂಡ್, ಎಷ್ಟೋ ದುಡ್ಡು ಕಟ್ಟಿಸ್ಕೊಳ್ತಾರೆ ಲಕ್ಷದಲ್ಲಿ. ಐ ಥಿಂಕ್ 40 ಸಮಥಿಂಗ್ ಏನೋ ಕೇಳಿದೆ, ಕರೆಕ್ಟ್ ಐಡಿಯಾ ಇಲ್ಲ. ಬಟ್ ಇದು ಪ್ರತಿಯೊಬ್ಬರಿಗೂ, ನೀವು ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆಗಿ ಇಲ್ಲ ಸ್ಟೇಟ್ ಕೋಟಾದಿಂದ ಜಾಯ್ನ್ ಆಗಿ, ಯು ಹ್ಯಾವ್ ಟು ವರ್ಕ್ ಫಾರ್ 1 year ರೂರಲ್ ಸರ್ವಿಸ್. ಅದಾದಮೇಲೆ ನೆಕ್ಸ್ಟು ಇದೊಂದು ಮೇನ್ ರೀಸನ್ ಇದೆ, ಅಂದರೆ ಮೇನ್ ಪಾಯಿಂಟ್ ಇದೆ. ಇದು ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್. ಈ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇಂದ ಅಪ್ಲೈ ಮಾಡಬೇಕಾಗುತ್ತೆ. ಇಟ್ಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್, ಅಂದರೆ KEA ಮೂಲಕ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಅಂತ ಇರುತ್ತೆ. ಬಟ್ ಆಲ್ ಇಂಡಿಯಾ ಕೋಟಾದವ್ರಿಗೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಈಗ ನಮ್ಮ ಕಾಲೇಜಲ್ಲೇ ಕರ್ನಾಟಕದವರೇ ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆಗಿದ್ರು ಸ್ವಲ್ಪ ಜನ. ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಅವರು ಈಗ ಸ್ಟೇಟ್ ಕೋಟಾದವರು, ಈಗ ಸ್ಟೇಟ್ ಕೋಟಾದಿಂದ SSP ಸ್ಕಾಲರ್ಶಿಪ್ ಅಂತ ಬರುತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಅದು ಅರೌಂಡ್ SC ST ಆದರೆ 82,000 ಬರುತ್ತೆ. ಓಕೆ, 82. ನಿಮ್ದು ಆಲ್ಮೋಸ್ಟ್ ಫೀ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏನಾದರೂ ಬೇರೆ ಕ್ಯಾಟಗರಿ OBC ಅಂತ ಏನಾದರೂ ಇದ್ದರೆ ಅರೌಂಡ್ 60, 50, ಅರೌಂಡ್ 50 ಪ್ಲಸ್ಸೇ, ಆಲ್ವೇಸ್ ಐ ಥಿಂಕ್ 60-70ನೇ ಬರುತ್ತೆ ಪಕ್ಕ. ಅದೇ ನೀವು ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆದರೆ ನೀವು SSP ಹಾಕೋಕೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂದರೆ, SSP ಹಾಕೋಕೆ ನಿಮಗೆ ವಿತೌಟ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ KEAದವ್ರಿಗೆ ಹಾಕ್ಬೋದು. KEAದಿಂದ ಒಂದು ಕಾಲೇಜಿಗೆ ಜಾಯ್ನ್ ಆದರೆ ಅಲ್ಲಿ ಆಪ್ಷನ್ ಬರುತ್ತೆ, ವಿತೌಟ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಯು ಕ್ಯಾನ್ ಅಪ್ಲೈ. ಬಟ್ ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆದರೆ ನೀವು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ ತಗೊಂಡ ಮೇಲೇ SSP ಸ್ಕಾಲರ್ಶಿಪ್ ಹಾಕಬೇಕಾಗುತ್ತೆ. ಈ ಸ್ಟೇಟ್ ಕೋಟಾದಿಂದ ಜಾಯ್ನ್ ಆದವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವ್ರದ್ದು CET ನಂಬರ್ ಅಂತ ಬರುತ್ತೆ, 4 ಡಿಜಿಟ್. ಅದ್ರ ಮೂಲಕ ಅವರು ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಬಟ್ ಆಲ್ ಇಂಡಿಯಾ ಕೋಟಾದವ್ರಿಗೆ ಆ CET ನಂಬರ್ ಕೌನ್ಸಿಲಿಂಗ್ ಟೈಮಲ್ಲಿ ಬಂದಿರುತ್ತೆ, ಕೌನ್ಸಿಲಿಂಗ್ CET ನಂಬರ್ ಅಂತ, ಅದು ಆಲ್ ಇಂಡಿಯಾ ಕೋಟಾದವ್ರಿಗೆ ಇರಲ್ಲ. ಸೊ ಅವರು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅವ್ರೇನು ಮಾಡ್ತಾರೆ, ಅಪ್ಲೈ ಮಾಡಲ್ಲ. ಅವರು ನೆಕ್ಸ್ಟು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬರೋವರೆಗೂ ಕಾಯಬೇಕಾಗುತ್ತೆ. ಅದು ಬರೋಷ್ಟರಲ್ಲಿ SSP ಸ್ಕಾಲರ್ಶಿಪ್ ಡೇಟು ಮುಗ್ದೋಗುತ್ತೆ. 80,000 ಇಲ್ಲ 60,000 ಇರಲಿ, ಲಾಸ್ ಒಟ್ನಲ್ಲಿ ಲಾಸೇ. ಅವ್ರಿಗೆ NSP ಹಾಕಬೇಕಾಗುತ್ತೆ. NSPಲಿ ಎಷ್ಟು ಬರುತ್ತೆ? NSPಲಿ ತುಂಬ ಥರ ಹೇಳ್ತಾರೆ. ಬಟ್ ಆ್ಯಸ್ ಪರ್ ಗೂಗಲ್, ಇವನ್ ನನ್ನ ಫ್ರೆಂಡ್ಗೆ ಬಂದಿದೆ ಅಮೌಂಟು 12,000 ಬಂದಿದೆ. ಓಕೆ, 80,000 ಎಲ್ಲಿ, 60,000 ಎಲ್ಲಿ, 12,000 ಎಲ್ಲಿ? ಸೊ ನೀವೇನಾದರೂ ಕರ್ನಾಟಕದಲ್ಲೇ ಕಾಲೇಜ್ ತಗೋತಿದ್ದೀರಾ ಅಂದರೆ ಪ್ಲೀಸ್ ಗೋ ವಿತ್ ಸ್ಟೇಟ್ ಕೌನ್ಸಿಲಿಂಗಿಂದ ಹೋದರೆ ಒಳ್ಳೆಯದು. ಫೀ ಸ್ಟ್ರಕ್ಚರಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಫೀ ಸ್ಟ್ರಕ್ಚರಲ್ಲಿ ಏನಪ್ಪ ಅಂದರೆ, ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆಗ್ತಿರೋರು, ಈವನ್ OBC ಆಗಿರಲಿ, SC ST ಆಗಿರಲಿ, ಯಾರೇ ಆಗಿದ್ರು ಅವರು ಅರೌಂಡ್ 60,000-70,000 ಏನು ಪ್ರಾಪರ್ ಅಮೌಂಟ್ ಇರುತ್ತೆ. ಪ್ರತಿಯೊಂದು ಕಾಲೇಜಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಒಂದು 70,000 ಇಟ್ಕೊಳ್ಳೋಣ. 70,000 ಪ್ರತಿಯೊಬ್ಬರೂ ಕಟ್ಟಬೇಕಾಗುತ್ತೆ. SC ST OBC ಎಲ್ಲರೂ ಕಟ್ಟಬೇಕಾಗುತ್ತೆ, ಜನರಲ್ ಎಲ್ಲರೂ. ಬಟ್ ಅದೇ ಸ್ಟೇಟಿಂದ ಜಾಯ್ನ್ ಆಗ್ತಿದ್ರೆ SC STಗೆ ಒಂದು ಅಮೌಂಟ್ ಇರುತ್ತೆ, OBC ಅವ್ರಿಗೆ ಒಂದು ಅಮೌಂಟ್ ಇರುತ್ತೆ, OBC ಜನರಲ್ ಅವ್ರಿಗೆ. ಓಕೆ, ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಇಷ್ಟು ಅಮೌಂಟ್ ಕಟ್ಟಿರಿ, ಇನ್ನು ಮಿಕ್ಕಿದ ಅಮೌಂಟು SSP ಸ್ಕಾಲರ್ಶಿಪ್ ಬಂದಮೇಲೆ ಕಟ್ಟಿ ಅಂತ ಹೇಳ್ತಾರೆ. ಬಟ್ ಅದೇ ನೀವು ಇದರಿಂದ ಆಲ್ ಇಂಡಿಯಾ ಕೋಟಾದಿಂದ ಜಾಯ್ನ್ ಆದರೆ ಯು ಹ್ಯಾವ್ ಟು ಪೇ, ಸ್ಟಾರ್ಟಿಂಗಲ್ಲೇ ಕಟ್ಟಬೇಕು. ಮತ್ತು SC ST ಅವ್ರಿಗೆ SSPನೂ ಬರಲ್ಲ. ಅರ್ಥ ಆಯ್ತಲ್ವಾ? ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಇನ್ನೊಂದ್ಸರಿ. ಇವಾಗ ಇನ್ನೊಂದೇನೆಂದರೆ,
ಫಾರ್ ಆಲ್ ಇಂಡಿಯಾ ಕೋಟಾ ಸ್ಟೂಡೆಂಟ್ಸು ಇದು ಮೈನರ್ ಪಾಯಿಂಟು, ಡಾಮಿಸೈಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಮೇನ್ ಅದು ಇಂಪಾರ್ಟೆಂಟ್. ಓಕೆ, ಕರ್ನಾಟಕದಲ್ಲಿ ಇರೋರಿಗೆ ಮಾಡಿಸ್ಬೇಕಂತ ಏನಿಲ್ಲ, ಇವನ್ ಮಾಡಿಸಿದ್ರೆ ಒಳ್ಳೇದು. ಮಾಡಿಸೋಕೆ ಹೇಳಿದ್ರು, ಬಟ್ ಅವ್ರು ಇಸ್ಕೊಂಡಿರಲಿಲ್ಲ ನಮ್ಮ ಕಾಲೇಜಲ್ಲಿ. ಅದೇ ರೀತಿ ಐ ಥಿಂಕ್ ಅದು ಓನ್ಲಿ ಫಾರ್ ಆಲ್ ಇಂಡಿಯಾ ಕೋಟಾ ಅನ್ಸುತ್ತೆ, ಬಟ್ ಆಲ್ ಇಂಡಿಯಾ ಕೋಟಾದವ್ರು ಡೊಮಿಸೈಲ್ ಮಾಡಿಸಲೇಬೇಕು. ಯಾವ ಸ್ಟೇಟಲ್ಲಿ ಇದ್ದೀರಾ ಅದು ಮಾಡಿಸಲೇಬೇಕು. ಮತ್ತೆ ಹಳೇದು ಇನ್ನೊಂದು ಪಾಯಿಂಟ್ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. SC/ST ಅವರು ಹ್ಯಾವ್ ಟು ಪೇ 60,000 ಇಫ್ ಆಲ್ ಇಂಡಿಯಾ ಕೋಟಾ 60 ಅಂದರೆ 70,000. ಅದೇ ಏನಾದರೂ ಸ್ಟೇಟ್ ಕೋಟಾ ಆದರೆ ಯು ಹ್ಯಾವ್ ಟು ಪೇ 14-15,000 ಏನು ಹೇಳ್ತಾರೆ ರಿಕ್ವೈರ್ಮೆಂಟ್ 20,000 ಆಗಿರ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ 20,000 ಅಷ್ಟೇ. ಇದೊಂದು ಡಿಫ್ರೆನ್ಸ್ ಇರುತ್ತೆ. ಓಕೆ, ನಿಮಗೆ ಐ ಥಿಂಕ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಸುತ್ತೆ ಕರೆಕ್ಟಾಗಿ. ಇನ್ನೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಪ್ರತಿಯೊಂದು ಮೇಲೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಹೀಗೆ ಇನ್ಫಾರ್ಮೇಟಿವ್ ಆಗಿರೋಂಥ ಕಂಟೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.